ಸಂಪುಟ ರಚನೆಗೆ ಕಸರತ್ತು ನಡೀತಾ ಇದೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಸಂಪುಟ ರಚನೆಯ ಕುರಿತು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೇ ಸಚಿವರ ಪಟ್ಟಿ ರೆಡಿ ಆಗ್ತಾ ಇದೆ. ಇಲ್ಲಿಗೆ ಬಂದು ಏನು ರೆಡಿ ಮಾಡ್ಕೊಳ್ಳೋ ಅಂತದಿಲ್ಲ, ಎಲ್ಲವೂ ಅಲ್ಲೇ ರೆಡಿ ಆಗ್ತಾ ಇದೆ. ದೆಹಲಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಉಭಯ ನಾಯಕರ ಉಪಸ್ಥಿತಿಯಲ್ಲಿ ಫೈನಲ್ ಆಗುತ್ತೆ ಸಚಿವರ ಪಟ್ಟಿ. ಹೇಗಾದ್ರೂ ಮಾಡಿ ತಮ್ಮ ತಮ್ಮ ಬೆಂಬಲಿಗರಿಗೆ ಸ್ಥಾನ ಕೊಡಿಸಬೇಕು ಅಂತ ಇಬ್ರು ಕುತ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಆರಂಭದಲ್ಲೂ ಇತ್ತು ಮತ್ತು ಇವಾಗ್ಲೂ ಇದೆ. ಬೆಂಬಲಿಗರಿಗೆ ಸ್ಥಾನ ಕೊಡಿಸೋದಕ್ಕೆ ಸಿದ್ದರಾಮಯ್ಯ ಬಿಗಿಪಟ್ಟು ಹಿಡಿದಿದ್ದಾರೆ. ಹಿಡಿತದಲ್ಲಿ ಇರುವಂತೆ ಸಂಪುಟ ರಚನೆಗೆ ಡಿಕೆಶಿ ಕಸರತ್ತು ನಡೆಸ್ತಾ ಇದ್ದಾರೆ. ಸಮುದಾಯವಾರು ಡಿಸಿಎಂ ಆಯ್ಕೆಗೆ ಸಿದ್ದರಾಮಯ್ಯ ಒಲವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಒಬ್ಬರೇ ಡಿಸಿಎಂ ಸಾಕು ಅಂತ ಡಿಕೆ ಶಿವಕುಮಾರ್ ಚಿಂತನೆ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಎಲ್ಲ ವಿಚಾರಗಳ ಚರ್ಚೆ ಆಗಬೇಕು. ಇದರ ನಡುವೆ ಒಂದಷ್ಟು ಜನ ಶಾಸಕರು ದೆಹಲಿಯಲ್ಲಿ ಹೋಗಿ ಠಿಕಾಣಿ ಹೂಡಿದ್ದಾರೆ ತಮ್ಮ ತಮ್ಮ ಸ್ಥಾನಗಳನ್ನ ಉಳಿಸ್ಕೊಳ್ಳೋದಕ್ಕೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮತ್ತು ಆರ್.ಬಿ. ತಿಮ್ಮಾಪುರ ಇಬ್ರು ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ವಿ. ನಿರೀಕ್ಷೆ ಇದೆಯಾ ಸರ್? ಈ ಬಾರಿ ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ, ಪ್ರಾಧಾನ್ಯತೆ ಕೊಡ್ತಾರೆ ಅಂತ ತಿಳ್ಕೊಂಡಿದ್ವಿ. ನೋಡಿ, ಎಲ್ಲಾರನು ಮಾಡ್ತೀವಿ, ಅವರು ಇವರು ಅಂತ ಅಲ್ಲ, ಕೊಟ್ಟಿದ್ದಾರೆ. ಭರವಸೆನು ಒಂದ್ ಕಡೆ ಎಲ್ಲ ಆಗುತ್ತೆ ಅಂತ ಭಾವನೆ ತಿಳ್ಕೊಂಡು, ಮೊದಲನೇದಲ್ಲಾಗುತ್ತೋ ಎರಡನೇದ್ರಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ. ಸಹಜವಾಗಿ ಹೊಸ ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ನಾಳೆ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದ್ರ ಜೊತೆಗೆ ಎಷ್ಟು ಜನ ಮಂತ್ರಿಯವರು ಮಾಡಬೇಕು, ಯಾರ್ಯಾರಿಗೆ ಮಾಡಬೇಕಂತಕ್ಕಂಥ ಚರ್ಚೆ ಇಲ್ಲಿ ನಡೀತಾ ಇದೆ. ನಾವು ಆಕಾಂಕ್ಷಿಗಳಿರೋದ್ರಿಂದ ಎಲ್ಲರಿಗೂ ಭೇಟಿಯಾಗಿ ಕೆಲವು ವಿಚಾರಗಳನ್ನ ನಾವು ಹೇಳಿ ಭೇಟಿ ಆಗ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಶ್ವಾಸ ಇದೆಯಾ ಸರ್ ಮುಂದುವರಿಯುವಂಥದ್ದು? ಯಾವಾಗಲೂ ವಿಶ್ವಾಸ ಕಳ್ಕೋಬಾರ್ದು, ವಿಶ್ವಾಸದಲ್ಲಿ ಇರಬೇಕು. ನಾನು ವಿಶ್ವಾಸದಲ್ಲಿ ಇದ್ದೀನಿ. ಸಹಜವಾಗಿ ಹೊಸ ಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ನಾಳೆ ಸಮೀವುಲ್ಲಾ ಸರ್ ಇದ್ದಾರೆ, ಮಾತಾಡ್ತೀನಿ. ಜಯದೇವ್ ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ಈ ಸದ್ಯಕ್ಕೆ ಈ ಸಚಿವ ಸಂಪುಟ ರಚನೆ ಮಾಡೋ ಕಸರತ್ತು ಇದೆಯಲ್ಲ ಸರ್, ಅಷ್ಟು ಸುಲಭವಾದಲ್ಲ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಸಮೀವುಲ್ಲಾ ಸರ್, ಡಿಸಿಎಂ ನಾನು ಒಬ್ಬನೇ ಇರಬೇಕು ಅಂತ ಡಿ ಕೆ ಶಿವಕುಮಾರ್ ಹಠ ಹಿಡಿದಿದ್ರು, ಇನ್ಯಾರು ಡಿಸಿಎಂ ಇರಬಾರ್ದು ಅಂತ. ಆದ್ರೆ ಈಗ ಸಮುದಾಯವಾರು ಡಿಸಿಎಂ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಈಗಲೂ ಡಿ ಕೆ ಶಿವಕುಮಾರ್ ಬೇಡ, ಒಂದೇ ಡಿಸಿಎಂ ಇರಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಐ ಥಿಂಕ್ ಇಟ್ ಇಸ್ ರೈಟ್ ಸರ್. 28 ಫಸ್ಟ್ ಆಫ್ ಆಲ್ ಅದು ಸಾಂವಿಧಾನಿಕ ಹುದ್ದೆ ಅಲ್ಲ. ಅಂಥದ್ರಲ್ಲಿ ಸಮುದಾಯವಾರು ಜಾತಿಗೊಂದೊಂದು ಡಿಸಿಎಂ ಪಟ್ಟ ಕೊಡ್ಕೊಳ್ತಾ ಹೋದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಾಕಷ್ಟು ಗೊಂದಲವನ್ನ ಕ್ರಿಯೇಟ್ ಮಾಡೋದು ಇಟ್ ಇಸ್ ಅ ಫ್ಯಾಕ್ಟ್. ಏನ್ ಹೇಳ್ತೀರಿ ಸರ್ ಈ ವಿಚಾರದ ಬಗ್ಗೆ, ದೆಹಲಿ ಕಸರತ್ ಬಗ್ಗೆ? ಒಂದು ಮಲ್ಟಿಪಲ್ ಪವರ್ ಸೆಂಟರ್ಸ್ ಗಳು ಕ್ರಿಯೇಟ್ ಆಗುತ್ತೆ ಮತ್ತು ಅಡ್ಮಿನಿಸ್ಟ್ರೇಷನ್ ನಲ್ಲಿ ಜಾಸ್ತಿ ಕಷ್ಟ, ಗೊಂದಲ ತೀರ್ಮಾನಗಳಾಗ್ತವೆ ಅನ್ನೋದು ಒನ್ ಆಫ್ ದಿ ಜೆನ್ಯೂನ್ ರೀಸನ್. ಈಗ ಎಲ್ಲಾ ಕಮ್ಯುನಿಟಿಗೂ ಒಂದೊಂದು ಡಿಸಿಎಂ ಪೋಸ್ಟ್ ಅನ್ನ ಕೊಟ್ಕೊಂಡು ಹೋದ್ರೆ ಆ ಡಿಸಿಎಂ ಹುದ್ದೆಗೆ ಅದಕ್ಕೇನಾದ್ರೂ ಸ್ಯಾಂಟಿಟಿ ಅನ್ನೋದು ಉಳಿಯುತ್ತಾ ಅನ್ನೋದು ಅಫ್ಕೋರ್ಸ್ ನಾವು ಚರ್ಚೆಗೆ ಈಡಾಗುವಂತಹ ಚರ್ಚಿಸುವಂತಹ ವಿಚಾರ. ಅಂದ್ರೆ ಮಲ್ಟಿಪಲ್ ಆಗಿ ಅಧಿಕಾರದ ಕೇಂದ್ರಗಳು ಸೃಷ್ಟಿಯಾಗೋದ್ರ ಮೂಲಕ ಆಡಳಿತದಲ್ಲಿ ಗೊಂದಲ ಉಂಟಾಗುತ್ತೆ ಅನ್ನೋದು ಒಟ್ಟು ಚರ್ಚೆಯ ಸಾರಾಂಶ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಕೆಲವು ಸೀನಿಯರ್ ಮಿನಿಸ್ಟರ್ಸ್ ಲೈಕ್ ಪರಮೇಶ್ವರ್ ಅಂತವ್ರು, ಜಾರ್ಜ್ ಅಂತವ್ರು, ಅವರು ನಮಗಿಂತ ಜೂನಿಯರ್ ಇವ್ರನ್ನ ಡಿಸಿಎಂ ಮಾಡಿ ನಮಗೆ ನೀವು ಸಚಿವರನ್ನಾಗಿ ಮಾಡಿದ್ರೆ ನಾವು ಅಂತಹ ಕ್ಯಾಬಿನೆಟ್ ಅಲ್ಲಿ ಇರೋದಿಲ್ಲ, ನಮಗೆ ಪಾರ್ಟಿ ಪ್ರೆಸಿಡೆಂಟ್ ಕೊಡಿ ಅಂತ ಪರಮೇಶ್ವರ್ ನೇರವಾಗಿ ಕೇಳಿದ್ದಾರೆ. ಹೀಗಾಗಿ ಇಲ್ಲಿ ಕೂಡ ಗೊಂದಲಗಳಿವೆ. ಒಂದು ಡಿಸಿಎಂಗೂ ಗೊಂದಲ ಇದೆ, ಬೇರೆ ಸಚಿವರಿಗೂ ಗೊಂದಲ ಇದೆ. ರಾಮಲಿಂಗಾರೆಡ್ಡಿ ಕೂಡ ಅದನ್ನೇ ಹೇಳಿದ್ದಾರೆ, ಡಿಸಿಎಂ ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್, ಅದು ನಾನು ಮಾತಾಡೋದು ಎಷ್ಟು ಮಟ್ಟಿಗೆ ಸಿಗ್ನಿಫಿಕೆನ್ಸು ಇವತ್ತಿನ ಸಭೆನಲ್ಲಿ ಪಡ್ಕೊಳ್ಳುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಸಮನ್ವಯ ಸಮಿತಿ ರಚನೆ ಆಗುತ್ತಾ, ಇದು ನನ್ನ ಪ್ರಶ್ನೆ. ಅದಕ್ಕೆ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗ್ತಾರಾ ಅಂತ? ಅದಕ್ಕೆ ರಾಜ್ಯಸಭೆಯನ್ನು ಒಪ್ಪದ ಸಿದ್ದರಾಮಯ್ಯನವರು ಅದಕ್ಕೆ ಅಧ್ಯಕ್ಷರಾಗ್ತಾರ? ಅದು ನನ್ನ ಪ್ರಶ್ನೆ. ಯಾಕೆ ಅಂತಂದ್ರೆ ಸಮನ್ವಯ ಸಮಿತಿ ರಚನೆ ಅಂತಂದ್ರೆ ಅದು ಅಲ್ಲಿ ಸೀನಿಯರ್ ಮೆಂಬರ್ಸ್ ಇರ್ತಾರೆ, ಚೇರ್ಮನ್ ಇರ್ತಾರೆ, ಸ್ಟೀರಿಂಗ್ ಕಮಿಟಿ, ಸಂಚಾಲನಾ ಸಮಿತಿಯನ್ನು ಕರ್ಕೋಬಹುದು ನಾವು. ಒಂದು ಅಲ್ಲಿ ಪಾರ್ಟಿನಲ್ಲಿ ಏನಾದ್ರು ಡಿಸಿಷನ್ ತಗೋಬೇಕಾದ್ರೆ ಇಲ್ಲಿ ಅಪ್ರೂವಲ್ ತಗೋಬೇಕು, ಇಲ್ಲಿ ಇಡಬೇಕು. ನೀವು ಕ್ಯಾಬಿನೆಟ್ ಗೆ ಏನಾದ್ರು ಮೇಜರ್ ಏನಾದ್ರು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಸರ್ಕಾರದಲ್ಲಿ ಡಿಕೆ ಒಪ್ತಾರ ಸರ್? ಅದಕ್ಕೆ ಪುನಃ ಸಿದ್ದರಾಮಯ್ಯ ಅವ್ರ ಕೆಳಗಡೆನೆ ಹೋಗಕ್ಕೆ ಡಿಕೆ ಅಗ್ರಿ ಫಾರ್ ದಟ್?
ಅಲ್ಲ ಒಪ್ಪಿಲ್ಲ, ಅವರು ಅಪೋಸ್ ಮಾಡಿದ್ದಾರೆ. ಆಲ್ರೆಡಿ ಅಪೋಸ್ ಮಾಡಿ ಆಯ್ತು. ಸಿದ್ದರಾಮಯ್ಯನವರ ಬೆಂಬಲಿಗರು ಅದಕ್ಕೋಸ್ಕರ ಪ್ರಯತ್ನ, ಮಹದೇವಪ್ಪ ಅವರೆಲ್ಲ ಅದಕ್ಕೋಸ್ಕರ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಒಂದು ಕಮಿಟಿ ಮಾಡಿ, ಅವ್ರಿಗೆ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೇಗೂ ಒಪ್ತಿಲ್ಲ, ನೀವು ಕಮಿಟಿ ಚೇರ್ಮನ್ ಮಾಡಿ ಅನ್ನೋದು ಅವರ ಒಪಿನಿಯನ್ ಆಗಿದೆ. ಮತ್ತು ಸಾಧ್ಯನೇ ಇಲ್ಲ, ಬಟ್ ಹೈಕಮಾಂಡ್ಗೂ ಕೂಡ ಅದು ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ ಅದು ಸಂಘರ್ಷಕ್ಕೆ ಕಾರಣ ಆಗುತ್ತೆ, ಇಬ್ರು ನಡುವಿನ ಡಿಫ್ರೆನ್ಸಸ್ಗೆ ಕಾರಣ ಆಗುತ್ತೆ. ಅಂತದ್ದೊಂದು ಕಮಿಟಿ ತೀರ್ಮಾನ ಮಾಡೋದು ಅದು ಒಂದು ರೀತಿಯಲ್ಲಿ ಕಾನ್ಫ್ಲಿಕ್ಟಿಗೆ ಮತ್ತು ಸರ್ಕಾರದ ಕಾರ್ಯವೈಖರಿಗೆ ಅಡ್ಡಿ ಆಗುತ್ತೆ ಮತ್ತು ಭಿನ್ನಮತಕ್ಕೆ ಕಾರಣ ಆಗುತ್ತೆ. ಎರಡು ಗುಂಪುಗಳ ಕ್ರಿಯೇಷನ್ ಅನ್ನ ನಾವೇ ಮಾಡ್ದಂಗಾಗುತ್ತೆ ಅನ್ನೋದು ಕೂಡ ಹೈಕಮಾಂಡ್ ಒಪಿನಿಯನ್ ಆಗಿದೆ. ಆದ್ರೆ ಸಿದ್ದರಾಮಯ್ಯನವರ ಕೆಲವು ಬೆಂಬಲಿಗರು ಅದಕ್ಕೋಸ್ಕರ ಅವರು ಪ್ರಯತ್ನವನ್ನ ಪಡ್ತಿರೋದು ಕೂಡ ನಮಗೆ ಕಂಡು ಬರ್ತಿದೆ. ಆ ತರದ ಒಂದು ಯತ್ನ ಕೂಡ ಇದೆ. ಅದು ಎಷ್ಟರ ಮಟ್ಟಿಗೆ ಇಲ್ಲಿ ಅದು ಮನ್ನಣೆಯನ್ನ ಪಡ್ಕೊಳ್ಳುತ್ತೆ, ಹೈಕಮಾಂಡ್ ಏನನ್ನುತ್ತೆ, ಅಥವಾ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲ್ಗೈ ಆಗುತ್ತಾ ಅನ್ನೋದು ಕೂಡ ಇವತ್ತಿನ ಚರ್ಚೆಯಲ್ಲಿ ಅತ್ಯಂತ ಸಿಗ್ನಿಫಿಕೆಂಟ್ ಅನ್ನೋದು ನನ್ನ ಲೆಕ್ಕ. ಆಲ್ರೈಟ್, ಅಜಯ್ ಅವರೇ ಏನ್ ಹೇಳ್ತೀರಿ ಈ ಕಾಂಗ್ರೆಸ್ನ ಸಚಿವ ಸಂಪುಟ ರಚನೆಯ ಕಸರತ್ತು? ಈ ಕಾಂಗ್ರೆಸ್ ಸಂಪುಟ ಅದು ಅವ್ರ ವೈಯಕ್ತಿಕ. ನಮಗಾಗಬೇಕಾಗಿರೋದೇನು, ರಾಜ್ಯ ಜನಕ್ಕೆ ಆಗಬೇಕಾಗಿರೋದೇನು ಅಂದರೆ, ಶಾಂತಿ ತೋಟ ಅಂತೇಳಿ ಏನು ಸರ್ಕಾರ ಬಂತು, 3 ವರ್ಷದಿಂದ ತೋಟದಲ್ಲಿ ಮುಳ್ಳುಗಳು ಜಾಸ್ತಿ ಆಗಿಬಿಟ್ಟಿದೆ. ಬೆಲೆ ಏರಿಕೆ ಒಂದು ಮುಳ್ಳು, ಭ್ರಷ್ಟಾಚಾರ ಒಂದು ಮುಳ್ಳು, ಆಮೇಲೆ ಕಾನೂನು ಸುವ್ಯವಸ್ಥೆ ಪಾಲನೆ ಆಗದೇ ಇರೋದು ಒಂದು ಮುಳ್ಳು, ಡ್ರಗ್ ಮಾಫಿಯಾ ಒಂದು ಅಲ್ಲ. ಬೆಲೆ ಏರಿಕೆಯಲ್ಲಿ ಕೇಂದ್ರ ಸರ್ಕಾರನೂ ನಮ್ಮನ್ನು ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸಿರೋದು ಬಿಡಿ. 30 ರೂಪಾಯಿ ಬರ್ತ್ ಸರ್ಟಿಫಿಕೇಟ್ 500 ರೂಪಾಯಿ ಮಾಡಿದ್ದು ರಾಜ್ಯ ಸರ್ಕಾರ. ಆಮೇಲೆ 20 ಲಕ್ಷ ಬಾಂಗ್ಲಾದೇಶಿಗರು ಅಕ್ರಮ ವಲಸಿಗರು ರಾಜ್ಯದಲ್ಲಿ ಪ್ರತಿದಿನ ಬಂದಿದ್ದಾರೆ, ಆಲ್ರೆಡಿ ಇದ್ದಾರೆ ಅಂತೇಳಿ ದಿನಪತ್ರಿಕೆ ವಿಜಯ ಕರ್ನಾಟಕದಲ್ಲಿ ಬಂದಿದ್ದು ನಾನು ನೋಡಿದ್ದೇನೆ. ಅದು ಅಧಿಕೃತ. ಅನಧಿಕೃತ ಸಂಖ್ಯೆ ನನಗೆ ಗೊತ್ತಿಲ್ಲ ಮೇಡಮ್. ಕರ್ನಾಟಕದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿದೆ. ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲ, ಏನಾಗ್ತಾ ಇದೆ ಈಗ, ಎಲ್ಲಿ ವೆಸ್ಟ್ ಬೆಂಗಾಲ್ ಇಂದ ಅವ್ರ ಏರ್ಪೋರ್ಟ್ ಇಂದ ಬರ್ತಾನೆ ಇಲ್ಲ, ಏನ್ ಬರ್ತಾ ಇದೆ ಅದೇ ಈಗ ಏನಾಗ್ತಾ ಇದೆ, ಪ್ರಯಾಣಿಕರ ಸೋಗಲಲ್ಲಿ ಎಲ್ಲಿಂದ ಬರ್ತಾ ಇದ್ದಾರೆ? ವೆಸ್ಟ್ ಬೆಂಗಾಲ್ ಇಂದ. ಈಗ ಎಲ್ಲಿಂದ ಬರ್ತಾವ್ರೆ ಮೇಡಮ್? ಗಡಿಗಳಿಂದ ಬೇಲಿ ಹಾಕಿರ್ಲಿಲ್ಲ ರಾಜ್ಯ. ಅಲ್ಲಿ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಗಡಿಗೆ ಹಾಕೋಕೆ ಅನುಮತಿ ಕೊಟ್ಟು ಜಾಗನೇ ಕೊಟ್ಟಿರ್ಲಿಲ್ಲ. ಈಗ ಸುವೇಂದು ಅಧಿಕಾರಿ ಬಂದ ಮೇಲೆ ಗಡಿಗಳಿಗೆ ಬೆಲೆ ಹಾಕ್ತಾ ಇದ್ದಾರೆ. ಅಲ್ಲಿ ರಾಜ್ಯ ಸರ್ಕಾರ ಗಡಿಗೆ ಬೇಲೆ ಹಾಕೋದಕ್ಕೆ ಅವ್ರ ಅವಕಾಶನ ಕೊಟ್ಟಿರ್ಲಿಲ್ಲ. ಕೇಳಿಸ್ಕೊಳ್ಬೇಕು. ಪ್ರತಿ ರಾಜ್ಯ ಸರ್ಕಾರಗಳ ಕತೆ ಕೇಳ್ಕೊಂಡು ಕೂತ್ಕೊಂಡ್ರೆ ಕೇಂದ್ರ ಸರ್ಕಾರ ನಡ್ಸಕ್ಕಾಗತ್ತಾ? ಕೇಂದ್ರ ಸರ್ಕಾರ ನೋಡಿ, ಸುಪ್ರೀಂ ಕೋರ್ಟ್ ಈಗ ಹೇಳಿದೆ. ಅಲ್ಲ, ನಾನು ಒಂದು ಏರ್ಪೋರ್ಟ್ಸ್ ನಿಮ್ಮ ಅಂಡರಲ್ಲೇ ಇದೆ, ಕೇಂದ್ರದ ಅಂಡರ್ ಹೇಳ್ಬಿಡ್ತೀನಿ ಸರ್. ಡ್ರಗ್ಸ್ ಬರ್ತಾ ಇದೆ ಸರ್, ಬೆಂಗಳೂರಿಗೆ ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ? ಮೈಸೂರಲ್ಲೇ ಫ್ಯಾಕ್ಟರಿ ಆಗಿತ್ತಲ್ಲ, ಮೈಸೂರಲ್ಲೇ ಫ್ಯಾಕ್ಟರಿ ಆಗಿತ್ತಲ್ಲ, ಮಹಾರಾಷ್ಟ್ರ ಪೊಲೀಸರು ಬಂದು ಕಂಡಿದ್ರಲ್ಲ. ಇಲ್ಲಿರೋದೇನು ಮೈಸೂರಲ್ಲಿ ಫ್ಯಾಕ್ಟರಿ, ಸಿದ್ದರಾಮಯ್ಯ ಅವ್ರ ತವರೂರಲ್ಲಿ ಮಹಾರಾಷ್ಟ್ರದವ್ರು ಬಂದು ಇಟ್ಟಿದ್ರು. ಮೆಟೀರಿಯಲ್ಸ್ ಎಲ್ಲಿಂದ ಬರ್ತಾ ಇದೆ? ರಾಜಧಾನಿ ಬಗ್ಗೆ ಮಾತಾಡೋಣ ಸರ್. ಕಾನೂನು ಕಂಟ್ರೋಲ್ ಅಲ್ಲಿ ಇದೆ, ಗಡಿಗಳು ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆ, ಎಲ್ಲವೂ ನಿಮ್ಮ ಕೇಂದ್ರ ಸರ್ಕಾರದ ಕಂಟ್ರೋಲ್ ಅಲ್ಲೇ ಇದೆ. ಮತ್ತೆ ಯಾಕೆ ತಡಿತಾ ಇಲ್ಲ? ನಾನು ಅದನ್ನ ಹೇಳ್ತಾ ಇದ್ದೀನಿ. ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಗಡಿಗೆ ಬೇಲಿ ಹಾಕಕ್ಕೆ ಜಾಗನೇ ಕೊಡ್ತಿದ್ರು, ಸಂಘರ್ಷಕ್ಕೆ ಇಳಿದ್ಬಿಟ್ಟಿದ್ರು. ಈಗ ಹೊಸ ಸಿಎಂ ಬಂದ ತಕ್ಷಣ ಫಸ್ಟ್ ಬೇಲಿ ಹಾಕೋ ಕೆಲಸ ಆಗ್ತಾ ಇದೆ. ಎಷ್ಟು ಜನ ಮೇಡಮ್, ನಾನು ನಿಮ್ಗೆ ಹೇಳಕ್ಕೆ ಒಂದು ಅವಕಾಶ ಕೊಡಿ, ಯಾಕೆ ಕರ್ನಾಟಕಕ್ಕೆ ಬರ್ತಾವ್ರೆ ಅಂತ ನೋಡಿ. ಅಸ್ಸಾಂನಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ, ಒರಿಸ್ಸಾದಲ್ಲಿ, ಈ ಕಡೆ ನಮ್ಮ ಗುಜರಾತ್ನಲ್ಲಿ ಎಲ್ಲ ಕಡೆನೂ ಏನು SIR ಮಾಡ್ತಾ ಇದ್ದಾರೆ, ಯಾರು ಅಕ್ರಮ ವಿದೇಶಿ ವಲಸಿಗರಿದ್ದಾರೆ ಹುಡ್ಕಕ್ಕೆ ಶುರು ಮಾಡಿದ್ದಾರೆ. ಅಲ್ಲೆಲ್ಲ ಅತಂತ್ರ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ ಅಲ್ಲಿ ಬರುವಂತ ಪ್ರಯತ್ನ ಆಗ್ತಾ ಇದೆ. ನಾನು 20 ಲಕ್ಷ ಜನ ಇದ್ದಾರೆ ಅಂತ ನಾನು ಹೇಳಿದಲ್ಲ, ದಿನಪತ್ರಿಕೆನಲ್ಲಿ ಬಂದಿರೋದನ್ನೇ ನಾನು ಹೇಳ್ತಾ ಇದ್ದೀನಿ. ಹೆಂಗ್ ಬಂದ್ರು? ಹಾಗಾದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇಲ್ಲ? ರಾಜ್ಯ ಸರ್ಕಾರ ರೈಲ್ವೆ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಾ ಇದೆ? ಎಲ್ಲಿಂದ ಬರ್ತಾವ್ರೆ ಮೇಡಮ್? ಪ್ರಯಾಣಿಕರ ಸೋಗ್ನಲ್ಲಿ ಅಂತಾರಾಜ್ಯಗಳಲ್ಲಿ ಓಡಾಟ ಮೇಡಮ್. ರೈಲ್ವೆ ಪ್ರಯಾಣ ಏನಿದೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಹಸ್ರಾರು ಜನ, ಲಕ್ಷಾಂತರ ಜನ ಪ್ರತಿದಿನ ಓಡಾಡ್ತಾರೆ ಮೇಡಮ್. ಅಲ್ಲಿಂದ ಓಡ್ ಬರ್ತಾ ಇರೋರು ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮವ್ರದ್ದು ತಪ್ಪು, ಕೇಂದ್ರದ್ದು ತಪ್ಪು, ರಾಜ್ಯದ್ದು ತಪ್ಪು, ಇಬ್ರು ಎಷ್ಟು ಜನ ಹೊರಗಡೆ ಹಾಕಿದ್ದಾರೆ? ಇದು ಪತ್ರಿಕೆನಲ್ಲಿ ಬಂದು 3 ತಿಂಗಳಾಯ್ತು. ಎಷ್ಟು ಜನ ಹೊರಗಡೆ ಹಾಕಿದ್ದಾರೆ? ನಾನು ಅದನ್ನ ಏನ್ ಹೇಳ್ತಾ ಇದ್ದೀನಿ, ರಾಜ್ಯ ಜನ ಏನ್ ಬಯಸ್ತಾರೆ? ಬೆಲೆ ಏರಿಕೆ ಆಗ್ಬಾರ್ದು. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಈಗ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡ್ತಾ ಇರೋರು ನೀವೇನೆ ಮೇಡಮ್. ಅದು ಅಂತಾರಾಷ್ಟ್ರೀಯ ಸಮಸ್ಯೆ. ಪೆಟ್ರೋಲ್ ಡೀಸೆಲ್ದು ಅಂತ ಪಕ್ಕದ ಮಲೇಷಿಯಾದಲ್ಲಿ 280 ರೂಪಾಯಿ ಒಂದು ಲೀಟರ್ಗೆ. ಮಲೇಷಿಯಾ ಕಂಪೇರ್ ಮಾಡ್ತಾ ಇಲ್ಲ.
ಆದ್ರೆ ಯುದ್ಧ ಶುರುವಾಗಿ ಒಂದು ತಿಂಗಳಾಯ್ತು. ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಕ್ರಮ ವಲಸಿಗರ ವಿಚಾರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಒಂದು ಮಗುವಿನ ಬೆಳವಣಿಗೆಯಲ್ಲಿ ತಂದೆ ತಾಯಿಯ ಪಾತ್ರ ಎಷ್ಟು ಸಮನಾಗಿರುತ್ತೋ, ಒಂದು ರಾಜ್ಯದ ಅಥವಾ ಒಂದು ದೇಶದ ಬೆಳವಣಿಗೆ ಅಥವಾ ಅಭಿವೃದ್ಧಿ ಅಥವಾ ಇಂಥ ವಿಚಾರಗಳನ್ನ ತಡೆ ಹಿಡಿಯುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಸಮನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ನೀವು ಅವ್ರ ಮೇಲೆ ಹೇಳಂಗಿಲ್ಲ, ಅವ್ರು ನಿಮ್ ಮೇಲೆ ಅವಾಗ ಇಬ್ರು ಸರಿ ಇಲ್ಲ. ನೀವು ಆಗಲ್ಲ ಮೇಡಮ್, ಈಗ ಅಲ್ಲೆಲ್ಲ ಸರಿಗಿರೋದಕ್ಕೆ ಅಲ್ಲಿಂದ ಇಲ್ಲಿ ಬರ್ತಾ ಇದಾರಲ್ಲ, ಈಗ ಇಲ್ಲಿ ಬರ್ತಾ ಇದಾರಲ್ಲ, ಅವಾಗ ಇಬ್ರು ಸರಿ ಇಲ್ಲ ಮೇಡಮ್. ಅವ್ರು ಸರಿಯಾಗಿರೋದ್ರಿಂದಾನೇ ಬೇರೆ ಈಗ ತಕ್ಷಣಕ್ಕೆ ಆಗ್ತಾವ್ರೆ. ನಮ್ಮ ಮಮತಾ ಬ್ಯಾನರ್ಜಿ ಅವರು ಅವಕಾಶನೇ ಕೊಟ್ಟಿರ್ಲಿಲ್ಲ. ಬಿಜೆಪಿ ಬಂದ ತಕ್ಷಣ ಫಸ್ಟ್ ಬೇರೆ ಆಗ್ತಾ ಇದೆ. ಮೈಸೂರು ಬಗ್ಗೆ ಮಾತಾಡಿದ್ರಿ, ದೇಶದ ಹಲವು ಭಾಗಗಳಿಗೆ ಡ್ರಗ್ ಸಪ್ಲೈ ಆಗ್ತಾ ಇದೆ ಮೇಡಮ್. ಮೈಸೂರು ನಾನು ನಮ್ಮ ರಾಜ್ಯದ ಬಗ್ಗೆ ಮಾತಾಡಬಹುದು, ನಾನು ಅದನ್ನೇ ಹೇಳ್ತೇನೆ. ಮೈಸೂರಲ್ಲಿ ಸಿಎಂ ಅವರು ಅಧ್ಯಕ್ಷರಾಗಿರೋ ಸಿಎಂ ಆಗಿರೋಂತ ತೌರ್ ಜಿಲ್ಲೆಯಲ್ಲಿ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಏನಾಗಿದೆ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆ ಏನಾಗಿದೆ? ಈ ಮುಳ್ಳುಗಳನ್ನ ತೆಗೆದಾಕ್ಬೇಕು. ನಾವು ಜನ ಬಯಸ್ತಾ ಇರೋದು ಅದೇನೆ. ನೀವು ಈ ಮುಳ್ಳುಗಳನ್ನ ಕಿತ್ತಾಕಿ, ನೀವು ತೋಟ ಮಾಡಿ ಹೂಗಳನ್ನು ಬೆಳೆಸಿ, ಮುಳ್ಳುಗಳನ್ನು ಬೆಳೆಸಬೇಡಿ. 3 ವರ್ಷದಿಂದ ಮುಳ್ಳುಗಳನ್ನೇ ಬೆಳೆಸಿದ್ದೀರಿ. ಮುಳ್ಳುಗಳೆಲ್ಲ ಕಿತ್ತಾಕೋ ಕೆಲಸ DK ಅವ್ರು ಮಾಡಬೇಕು. ಅವರು ಸಚಿವ ಸಂಪುಟದಲ್ಲಿ ಯಾರು ಬೇಕಾದರೂ ಇಲ್ಲ, ಅದು ಅವ್ರ ವೈಯಕ್ತಿಕ, ಅವ್ರ ಪಕ್ಷ, ನಾನು ಮಾತಾಡೋಂಗಿಲ್ಲ. ಆದರೆ ರಾಜ್ಯದ ಜನ ನೆಮ್ಮದಿಯಾಗಿರಬೇಕು, ರಾಜ್ಯದ ಜನ ಸುರಕ್ಷಿತವಾಗಿರಬೇಕು, ರಾಜ್ಯದ ಜನ ಒಳ್ಳೆ ಆಡಳಿತವನ್ನು ಕಾಣಬೇಕು. ಇದು ನನ್ನ ಅಪೇಕ್ಷೆ. ಇರೋದು 700 ದಿನ, ಅದನ್ನು ಒಳ್ಳೆತನವಾಗಿ ಬಳಸ್ಕೊಳ್ಳಿ. ಒಳ್ಳೆ ಸೇವಾ ಸರ್ಕಾರ ಕೊಡಲಿ. ದರ್ಬಾರ್ ಮಾಡೋದು ಬೇಡ, ಅವರು ಸರ್ಕಾರ ಕೊಡಲಿ. ಅದು ನಮ್ಮ ಅಪೇಕ್ಷೆ. ಒಂದು ಸಮೀವುಲ್ಲಾ ಸರ್, ಏನಂದ್ರೆ ಈಗ ಬೇರೆ ಪಕ್ಷದಲ್ಲಿದ್ದಾಗ ಮಾಡಿದಂತ ಪಾಪ ಬಿಜೆಪಿ ಅನ್ನುವಂತ ಗಂಗೆಯಲ್ಲಿ ಮುಳುಗಿದ್ರೆ ಸರಿ ನಾನು ಹೇಳ್ಬಿಡ್ತೀನಿ. ಎರಡನೇದು ಬಿಜೆಪಿ, ಅದಕ್ಕೆ ನಾನು ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ ನಿಮ್ಗೆ. ಮಹಾರಾಷ್ಟ್ರದಲ್ಲಿ ರಾತ್ರೋರಾತ್ರಿ ನೀವು ಹೆಂಗೆ ಪ್ರಮಾಣ ವಚನ ಸ್ವೀಕರಿಸಿದ್ರಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಜಯದೇವ್ ಅವರೇ. ಇನ್ನೊಂದು ರಾಜಕಾರಣದಲ್ಲಿ ಒಂದು ಪಕ್ಷದಲ್ಲಿ ಇದ್ದಿದ್ದು ಮಾಡಿದಂತ ಭ್ರಷ್ಟಾಚಾರದ ಆರೋಪ, ಎರಡನೇದು ಬಿಜೆಪಿಗರಿಗೆ ರಾಜ್ಯದಲ್ಲಿ ಬೆಲೆ ಏರಿಕೆ ಆದ್ರೆ ತಪ್ಪು, ಕೇಂದ್ರದಲ್ಲಿ ಬೆಲೆ ಏರಿಕೆ ಆದ್ರೆ ಅದು ಅಂತಾರಾಷ್ಟ್ರೀಯ ವಿಚಾರ. ಮೇಡಮ್, ಕೇಂದ್ರದವರು 10 ರೂಪಾಯಿ ಸೆಸ್ ಅನ್ನು ಕಡಿಮೆ ಮಾಡಿದ್ರು, ರಾಜ್ಯ ಸರ್ಕಾರ ಏನ್ ಮಾಡಿದ್ರು? ಯಾಕೆ ಮಾಡ್ಲಿಲ್ಲ? ನಾನು ಹೇಳ್ಬಿಡ್ತೀನಿ, ಯಾಕೆ ಮಾಡ್ಲಿಲ್ಲ? ರಾಜ್ಯಕ್ಕೆ 1 ವರ್ಷದಿಂದ ಯುದ್ಧ ನಡೀತಾ ಇದೆ. ಜಯದೇವ್, ರಾಜ್ಯಕ್ಕೆ ಅಬಕಾರಿ ಮತ್ತು ಪೆಟ್ರೋಲ್ ಡೀಸೆಲ್ ಮೇಲಿನ ವ್ಯಾಟೇ ಮೇನ್ ಆದಾಯ. ಅದನ್ನೇ ಕಡಿಮೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ರಾಜ್ಯ ಹೆಂಗೆ ಲಿಕ್ಕರ್ ಮೇಲೆ ಮಾಡಿದ್ದಾರೆ. ಈಗ ಅಬಕಾರಿ ಇಲಾಖೆನಲ್ಲಿ ಎಷ್ಟು ಮಾಡಿದ್ದಾರೆ? ಹಾಗಂತ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿಲ್ಲ, ಎಲ್ಲ ವಿಭಾಗದಲ್ಲೂ ಮಾಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ವಿರೋಧ ಅದಕ್ಕೂ ಇದೆ, ಅಟ್ ದ ಸೇಮ್ ಟೈಮ್ ಇದಕ್ಕೂ ಇದೆ. ಒಂದ್ಸರಿ ಸಮೀವುಲ್ಲಾ ಸರ್, ಈಗ ಸಂಪುಟ ರಚನೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ಸಂಪುಟ ರಚನೆ. ಇಲ್ಲಿ ಒಂದಷ್ಟು ಜನ ಹಿರಿಯ ಶಾಸಕರನ್ನ ಕೈ ಬಿಡಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಸಚಿವ ಸಂಪುಟದಿಂದ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ ಸುಮಾರು 20 ರಿಂದ 25 ಜನರನ್ನ ಕೈ ಬಿಡಬೇಕು ಅಂತ ಇದೆ. ಮತ್ತು ಹಳೆ ಬೇರು ಹೊಸ ಚಿಗುರು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹಿರಿಯರು ಮತ್ತು ಕಿರಿಯರ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಸಂಪುಟ ರಚನೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಅನ್ನುವಂಥ ಒಂದು ಇನ್ಫಾರ್ಮೇಶನ್. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಒಂದು ನಾನು ಅಬ್ಸರ್ವ್ ಮಾಡ್ದಂಗೆ ಸರ್, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಹಿರಿಯತನಕ್ಕೆ ಮತ್ತು ಭಾವನಾತ್ಮಕತೆಗೆ ಬೆಲೆ ಕೊಟ್ಟು, ಸ್ನೇಹಕ್ಕೆ ಬೆಲೆ ಕೊಟ್ಟು ಕೆಲವು ವೇಸ್ಟ್ ಬಾಡಿಗಳನ್ನೆಲ್ಲ ಸಂಪುಟಕ್ಕೆ ಸೇರಿಸ್ಕೊಂಡಿದ್ರು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸರ್. ನನಗಂತೂ ಏನು ಅದರಲ್ಲಿ ಎಷ್ಟೋ ಜನ ವೇಸ್ಟ್ ಬಾಡಿಗಳಿದ್ರು ಸಚಿವ ಸಂಪುಟದಲ್ಲಿ. ಬೆರಳೆಣಿಕೆಯಷ್ಟು ಸಚಿವರು ಮಾತ್ರ ಕೆಲಸ ಮಾಡಿದ್ ಬಿಟ್ರೆ ಇನ್ ಕೆಲವರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಕೂಡ ಗೊತ್ತಿರಲಿಲ್ಲ. ಸೊ ಅದರಿಂದಾನೇ ಈಗಿನ ಸಂಪುಟದಲ್ಲಿ ಸ್ವಲ್ಪ ಕೆಲಸ ಮಾಡೋ ಅಂಥವ್ರನ್ನ, ಯಂಗ್ಸ್ಟರ್ನ, ಮುಂದಿನ ದಿನಗಳ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಯಂಗ್ಸ್ಟರ್ಗಳಿಗೆ ಸ್ವಲ್ಪ ಅವಕಾಶ ಕೊಡೋದಕ್ಕೆ ಮುಂದಾಗಿದ್ದಾರಾ ಅನ್ನೋದು ಒಂದು. ಇನ್ನೊಂದು, ಅಗೇನ್ ಇದರಲ್ಲೂ ಬಣ ಬಡಿದಾಟ ಮುಂದುವರಿತಾ ಹೋದ್ರೆ, ಈಗ DCM ಹುದ್ದೆಗೆ ಈಗ ಪರಮೇಶ್ವರು ಸೀನಿಯರ್ ಮೋಸ್ಟ್ CM ಕ್ಯಾಂಡಿಡೇಟ್ ಆಗಿದ್ದವ್ರಿಗೆ ಸೊ DCM ಹುದ್ದೆಯನ್ನ ಕೊಟ್ರೆ, ಈ ಕಡೆ ಲಿಂಗಾಯತ್ ಸಮಾಜದಲ್ಲಿ MB ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಅವರು DCM ಸ್ಥಾನಕ್ಕೆ ಟವಲ್ ಹಾಕೊಂಡು ಕೂತಿರೋರು ಇದ್ದಾರೆ, ಈ ಕಡೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ವೇಟ್ ಮಾಡ್ತಿದ್ದಾರೆ. ಸೊ ಇದನ್ನ ಹೇಗೆ ಅನಲೈಸ್ ಮಾಡ್ತೀರಿ ಸರ್? ಒಂದು, ಇದು ನಿಮ್ಮ ಚರ್ಚೆನಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ನಿಮ್ಮ ಇದರಲ್ಲಿ. ಒಂದು, ಇದು ಅಧಿಕಾರ ಹಸ್ತಾಂತರದ ಪರ್ವ ಅಷ್ಟೇ ಅಲ್ಲ, ಒಂದು ಜನರೇಷನ್ ನಿಂದ ಮತ್ತೊಂದು ಜನರೇಷನ್ಗೆ, ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಆಗ್ತಿದೆ. ಅದರಲ್ಲೂ ಸೀನಿಯರ್ಸ್ ಗಳನ್ನ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರೂ ಕೂಡ DK ಶಿವಕುಮಾರ್ ಅವರು ಇಲ್ಲ, ಅದರ ಪ್ರತಿಕೂಲ ಪರಿಣಾಮಗಳಾಗ್ತವೆ, ಹೀಗಾಗಿ ಹಿರಿಯರು ಮತ್ತು ಹೆಚ್ಚು ಕಿರಿಯರು ಒಳಗೊಂಡಂತಹ ಸಂಪುಟ ರಚನೆ ಮಾಡೋಣ ಅಂತ ಅವರ ಮನವೊಲಿಸೋದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಬಂದಿರುವಂತಹ ಮಾಹಿತಿ.
ಹೀಗಾಗಿ ಒಳ್ಳೇದದು, ಇಟ್ ಇಸ್ ಗುಡ್. ಹೊಸ ಮುಖಗಳಿಗೆ ಆದ್ಯತೆ ಕೊಡೋದು, ಹೊಸ ತಲೆಮಾರಿಗೆ ಆದ್ಯತೆಯನ್ನು ಕೊಡೋದು, ಮತ್ತು ಹಿರಿಯರು ಅನ್ನಿಸ್ಕೊಂಡಿರೋರು, ಸಾಕಷ್ಟು ಅನುಭವ ಇರೋರು ಮತ್ತು ಅಧಿಕಾರದ ರುಚಿ ನೋಡಿರೋರ್ನ ಕ್ಯಾಬಿನೆಟ್ ಇಂದ ದೂರ ಇಡೋದು, ಇಟ್ ಇಸ್ ಗುಡ್ ಅದು. ಇನ್ನು ಉಳಿದ 2 ಅವಧಿ ಯಾಕೆ ಅಂತಂದ್ರೆ, ಆಲ್ರೆಡಿ ಈ ಸರ್ಕಾರದ ಮೇಲೆ ಆಂಟಿ ಇನ್ಕಂಬೆನ್ಸಿಗೆ ಆ ಸಚಿವರುಗಳ ಮುಖಗಳೇ ಕಾರಣ. ಈ ಕಳೆದ ಸರ್ಕಾರದಲ್ಲಿ 6-7 ಜನ ಮಂತ್ರಿಗಳು ಬಿಟ್ಟು ಉಳಿದ ಎಲ್ಲ ಮಂತ್ರಿಗಳು ಆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿದ್ದೆ ಜಾಸ್ತಿ. ಎಕ್ಸಾಕ್ಟ್ಲಿ. ಬರ್ತಿರ್ಲಿಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ, ಕ್ಯಾಬಿನೆಟ್ ಇದ್ದಾಗ 1-2 ಬಾರ್ ಬಂದ್ ಮುಖ ತೋರ್ಸ್ಕೋಗೋರು, ಇಂಥ ಗುಂಪನೇ ಹೆಚ್ಚಿದ್ದು. ಅಂತವ್ರನ್ನ ಕ್ಯಾಬಿನೆಟ್ ಇಂದ ಕಿತ್ ಹಾಕಿ ಹೊಸ ಮುಖಗಳನ್ನ ತರೋದ್ರಿಂದ ಒಂದ್ ರೀತಿನಲ್ಲಿ ಆಂಟಿ ಇನ್ಕಂಬೆನ್ಸಿ, ಸರ್ಕಾರದ ಮೇಲಿದ್ದಂತಹ ಆಂಟಿ ಇನ್ಕಂಬೆನ್ಸಿ ಅದು ಡೈವರ್ಟ್ ಆಗುತ್ತೆ. ಹೊಸ ಮುಖಗಳಿಗೆ ಹೊಸ CM, ಹೊಸ ಮಂತ್ರಿಗಳು ನೋಡಿದ್ರೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಆಂಟಿ ಇನ್ಕಂಬೆನ್ಸಿ ಆ ಸಚಿವರ ಜೊತೆ ಹೊರಟೋಗುತ್ತೆ, ಗುಡ್ ಸ್ಟಾರ್ಟ್ ಸಿಗುತ್ತೆ. ಇದು ಒಳ್ಳೆ ಸ್ಟ್ರಾಟಜಿ ಕೂಡ. ಅಲ್ಲಿ ಹಳೆಯ ಒಂದು ಡ್ಯಾಮೇಜಿಂಗ್ ಆಗುವಂತಹ ಅಥವಾ ಒಂಥರ ನೆಗೆಟಿವ್ ಪರಿಣಾಮ ಬೀರುವಂತದನ್ನೆಲ್ಲ ತೆಗೆದು ಹೊಸ ಮುಖಗಳ ಜೊತೆ, ಫ್ರೆಶ್ನೆಸ್ಸಿನ ಜೊತೆ ಅಟೆನ್ಷನ್ ಡೈವರ್ಟ್ ಮಾಡ್ಕೊಂಡು ಹೊಸ ಲುಕ್ಕಿನ ಜೊತೆ ಟು ಸ್ಟಾರ್ಟ್ ವಿತ್ ನ್ಯೂನೆಸ್ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಉತ್ತಮ ಸ್ಟ್ರಾಟಜಿ ಮತ್ತು ಅದು ರಾಜಕೀಯವಾಗಿಯೂ ಕೂಡ ಲಾಭ ಸಿಗುತ್ತೆ. ಜೊತೆಗೆ ಮಂತ್ರಿಗಳು ಪರ್ಫಾರ್ಮ್ ಮಾಡಿದ್ರೆ, ಹೊಸ ಮಂತ್ರಿಗಳು ಪರ್ಫಾರ್ಮ್ ಮಾಡಿದ್ರೆ ಮತ್ತು ಡೆವಲಪ್ಮೆಂಟ್ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಸರ್ಕಾರಕ್ಕೆ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಲವು ಸಚಿವರಿಂದ ಏನ್ ಡ್ಯಾಮೇಜ್ ಆಗಿದೆ ಅದು ಡ್ಯಾಮೇಜ್ ಅನ್ನ ಇಲ್ಲಿ ಸರಿ ಮಾಡ್ಕೊ. ಓಕೆ, ಎಸ್ ಜಯದೇವ್ ಅವರೇ, ಈಗ ನೀವಂತ ಇದ್ರಿ ಅವರ ಸಂಪುಟದಲ್ಲಿ ನಮ್ದೇನು ಕೆಲಸ ಇಲ್ಲ. ಅಫ್ಕೋರ್ಸ್ ಅವ್ರ ಸಂಪುಟದಲ್ಲಿ ನಿಮ್ದೇನು ಕೆಲಸ ಇಲ್ಲ. ಆದರೆ ಈಗ ನಡೀತಾ ಇರುವಂತ ಪ್ಲಾನಿಂಗ್ ಇದೆಯಲ್ಲ, ಜಾತಿವಾರು ಲೆಕ್ಕಾಚಾರಗಳು, ಒಕ್ಕಲಿಗ CM, ಇಫ್ ಎಟ್ ಆಲ್ ಏನಾದರೂ ಅಹಿಂದ ಸಮುದಾಯದ DCM ಇಲ್ಲ ಲಿಂಗಾಯತ್ ಸಮುದಾಯದ DCM ಏನಾದ್ರೂ ಆದ್ರೆ ಈ ಕ್ಯಾಬಿನೆಟ್ನ ರಚನೆ ಎಲ್ಲಾದ್ರೂ ನಿಮಗೆ 2028ರ ಚುನಾವಣೆಗೆ BJP ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಅನ್ಸುತ್ತೆ ಈ ಪ್ಲಾನಿಂಗ್? ನಮ್ಮ ಜನ ಈಗಾಗಲೇ ರಾಜ್ಯ ಸರ್ಕಾರದ ಆಡಳಿತದ ವಿರೋಧಿನಲ್ಲಿ ಇದ್ದಾರೆ, ಸಾಮಾನ್ಯ ಜನ. ಹಾಗಾಗಿ ಇವರು ಏನು ಮಾಡ್ತಾರೆ, ಈಗಾಗಲೇ ಇದು ಕಾಂಗ್ರೆಸ್ ಒಂಥರ ಗೊಂದಲದ ಗೂಡಾಗಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನಾವೇನು ಒಳಗಡೆ ಹೋಗಿ ಒಕ್ಕಿ ನೋಡಿಲ್ಲ. ಸಿದ್ದರಾಮಯ್ಯನವರು ಸಹಜವಾಗಿ ಸ್ವಲ್ಪ ವಿಶ್ರಾಂತ ಜೀವನದಲ್ಲಿದ್ದರೂ ಅವರ ಹಿಂದಗಡೆ ಏನಿತ್ತು ಒಂದು ಪಡೆ, ಹಿರಿಯರ ಪಡೆ, ಅದು ಅಷ್ಟು ಈಸಿಯಾಗಿ ಅವರೆಲ್ಲರೂ ಕೂಡ ಸುಮ್ಮನೆ ಆಗೋದಕ್ಕೇನು ಅವರು ಶುರುವಾಗಲ್ಲ ಅನ್ನೋದು ವೈಯಕ್ತಿಕವಾದಂಥ ನನ್ನ ಅಭಿಪ್ರಾಯ. ಒಂದು ರಾಜಕಾರಣದಲ್ಲಿ ಒಂದು 40 ವರ್ಷ 35 ವರ್ಷ ಹಿಂಗೆಲ್ಲ ರಾಜಕಾರಣದ ಅನುಭವ ಕಾಂಗ್ರೆಸ್ ಪಕ್ಷದ ಮೇಲೆ ಹಿಡ್ತಾ ಇರೋಂಥ ಸೀನಿಯರ್ಗಳು ಅವರೆಲ್ಲರೂ ಒಂದು 4-5 ತಿಂಗಳು ಸ್ವಲ್ಪ ಸೌಮ್ಯ ಇದರಲ್ಲಿದ್ದು ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಅವ್ರ ಅಸ್ತಿತ್ವಗಳು ಕೂಡ ಅಭದ್ರತೆ ಆಗೋಗ್ಬಿಡ್ತವೆ. ಅವರು ಸ್ಥಾನ MLA ಟಿಕೆಟ್ ಕೂಡ ಸಿಗದೇ ಹೋಗ್ಬಿಡ್ಬೋದು ಅನ್ನೋ ಆತಂಕದಲ್ಲಿ ಅವರೆಲ್ಲರೂ ಕೂಡ ಬೇರೆದೇ ರೀತಿಯ ಆಲೋಚನೆಯನ್ನು ಮಾಡ್ಬೋದು. ಜನ ಅಂತೂ ಈಗ ಬಹಳ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಈ ಕಮರ್ಷಿಯಲ್ ಕರೆಂಟ್ ಬೆಲೆ ಜಾಸ್ತಿ ಆಗಿರೋ, ನಾನು ನಿಜ ಹೇಳ್ತಾ ಇದ್ದೀನಿ, ನನಗೇನಾಗಬೇಕಾಗಿಲ್ಲ. ಜನ ಎಲ್ಲ ಕಡೆನೂ ಮಾತಾಡ್ತಾರೆ. 2,000 ರೂಪಾಯಿ ಕಮ್ಮಿ ಕೊಡ್ತಾವ್ರೆ, 20,000 ರೂಪಾಯಿ ಬೇರೆ ಕಮರ್ಷಿಯಲ್ ಲೈಟ್ ಜಾಸ್ತಿ, ಕರೆಂಟ್ ಬಿಲ್, ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್, ಜಾಸ್ತಿ ಪೆಟ್ರೋಲ್, ಡೀಸೆಲ್ ಅಂತಾರಾಷ್ಟ್ರೀಯ ಯುದ್ಧದ ಸಮಸ್ಯೆ ತಮಗೆ ಗೊತ್ತಿರೋದು. ತಾವು ಹಿರಿಯರು ತಮಗೆ ಗೊತ್ತಿರೋದೆ, ಅಂತಾರಾಷ್ಟ್ರೀಯ ಸುದ್ದಿ ಆಗ್ಬಿಡುತ್ತಾ? ಆಮೇಲೆ ಈ ಕಾಂಗ್ರೆಸ್ನಲ್ಲಿ ಈಗ ಮೇಲ್ನೋಟಕ್ಕೆ ಎಲ್ಲ ಚೆನ್ನಾಗಿರೋ ಥರ ಕಾಣ್ತಾ ಇದೆ. ಹೀಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು 6 ತಿಂಗಳಾದಮೇಲೆ ಚುನಾವಣೆ 6 ತಿಂಗಳಿದ್ದಂಗೆ ಅನೇಕ ಬದಲಾವಣೆಗಳು ಆಗ್ಬೋದು. BJP ನಾವು ಈ ಕಡೆ ಗಮನ ಕೊಡೋದಕ್ಕಿಂತಲೂ ನಾವು ಇಡೀ ರಾಜ್ಯಾದ್ಯಂತ ಬಹುಮತದಿಂದ ಹೇಗೆ ಬರಬೇಕು, ಹೇಗೆ ಜನಪರ ಹೋರಾಟಗಳನ್ನು ರೂಪಿಸಬೇಕು ಅನ್ನೋದು ನಾವು ಇನ್ನೂ ಎಷ್ಟು ಅಗ್ರೆಸಿವ್ ಆಗಿ ಅಖಾಡದಲ್ಲಿ ಇಳಿಬೇಕು. ರಾಜ್ಯ ಜನತೆಯ ಎಲ್ಲ ಮನೆಗೆ ಹೋಗಿ ಇವ್ರದ್ದೊಂದು 3 ವರ್ಷದ ನಾವು ಓಡಿಸಿದ್ರೆ ಒಂದು ಬುಕ್ಲೆಟ್ ಆಗಿಬಿಡುತ್ತೆ ನಮಗೆ, ಅಷ್ಟು ಕೊಟ್ಟವ್ರೆ. ಅದನ್ನೇ ನಾವು ಮನೆಗೆ ಹೋಗಿ ನಿಜವನ್ನು ಸತ್ಯವನ್ನು ಜನಗಳ ಮುಂದೆ ಬಿಚ್ಚಿಡುವಂಥ ಕಾರ್ಯ ಮಾಡ್ತೀವಿ. ಕಾಂಗ್ರೆಸ್ಸನ್ನು ಮನೆಗೆ ಕಳಿಸೋವಂಥ ಕೆಲಸದಲ್ಲಿ BJPಯವರು ನಾವು ಯಾರ ನೇತೃತ್ವದಲ್ಲಿ ಅವ್ರ ವೈಫಲ್ಯವನ್ನು ಬಿಚ್ಚಿಡೋ ಕೆಲಸ ಮಾಡ್ತಾರೆ ಸರ್. ಈಗ ನಮಗೆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ನೇತೃತ್ವದ ಚುನಾವಣೆಗೆ 6 ತಿಂಗಳಿದ್ದಂಗೆ ಏನೇನ್ ಬದಲಾವಣೆ ಆಗುತ್ತೋ ನಿಮ್ ಪಕ್ಷದಲ್ಲೂ ನಿಮ್ಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ಹಿರಿಯರ ಹೈಕಮಾಂಡ್ ಇದ್ದಾರೆ ಸರ್, ಯುವ ಪಡೆ ಇದೆ ಸರ್, ಕಾರ್ಯಕರ್ತರ ಪರಿಶ್ರಮ ಇದೆ. ನಾವೆಲ್ಲರೂ ಕೂಡ ಅವರು ಹೈಕಮಾಂಡ್ ಏನ್ ಹೇಳ್ತಾರೋ ಖಂಡಿತವಾಗ್ಲೂ ಮಾಡ್ತೀವಿ. ಹೇಳಿ ಏನ್ ಹೇಳಿದ್ರಿ? ಅಲ್ಲ, ನೀವ್ ಹೇಳಿದ್ರಿ ಚುನಾವಣೆಗೆ 6 ತಿಂಗಳಿದ್ದಂಗೆ ಕಾಂಗ್ರೆಸ್ ಪಾರ್ಟಿಲಿ that applies to you also. ನಮ್ಮ ಪಾರ್ಟಿಗಲ್ಲ, ಇಲ್ಲ ಆಗಲ್ಲ ಅಂತ ಕಾಂಗ್ರೆಸ್ ನಮ್ಮ ಪಾರ್ಟಿಗೆ ಆಗಲ್ಲ. ನಿಮ್ಮ ಪಾರ್ಟಿಲ್ಲ. ಯಾಕೆ ಗೊತ್ತಾ? ನಿಮ್ಮ ಹೈಕಮಾಂಡ್ ಯಾವಾಗ ಏನ್ ಮಾಡುತ್ತೆ, ಯಾರಂತಂದು ಅಧ್ಯಕ್ಷರು ಮಾಡ್ತಾರೆ, CM ಮಾಡ್ತಾರೆ, ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಿಮ್ಗೆ ಮೇಡಮ್, ನಮ್ಮ ಹೈಕಮಾಂಡು ಬಹಳ ನೀಟಾಗಿ, ಈಗ ನಾವು ವೆಸ್ಟ್ ಬೆಂಗಾಲ್ನೇ ಬಿಟ್ಟಿಲ್ಲ,
ಈಗ ಅಲ್ಲಲ್ಲ, ನಾನು ನಾನೇನು ಹೇಳ್ತೀನಿ ಹೇಳ್ತೀನಿ, ಜಯದೇವ್. ಕಾಶ್ಮೀರನೂ ಬಿಟ್ಟಿಲ್ಲ ಸರ್ ನಾವು, ಕಾಂಗ್ರೆಸ್ ಕಾಶ್ಮೀರನ ನಾವು ನಮ್ಮದು ಮಾತಾಡ್ತಾ ಇದ್ರಿ. ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಮಾತಾಡ್ತಾ ಇದ್ರಿ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದ್ ನಿಮಿಷ, ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡೋದು ಬಹಳ ಕಷ್ಟ ಅಂತ ಅಂದ್ಕೊಂಡಿತ್ತು. ಆದ್ರೆ ಸಿದ್ದರಾಮಯ್ಯನವರ ನಡವಳಿಕೆ ಇದೆಯಲ್ಲ, ಅದು ಇಡೀ ಪಕ್ಷಕ್ಕೆ ಒಂದು ಬೇರೆ ರೀತಿಯಾದ ಇಲ್ಲ ಇಲ್ಲ ಇಲ್ಲ, ಸಿದ್ದರಾಮಯ್ಯನವರು 6 ತಿಂಗಳು ಯಥೇಚ್ಛವಾಗಿ ಅಧಿಕಾರ ಬಳಸ್ಕೊಬಿಟ್ರು. ಅವ್ರ ಮಾತುಕತೆ ಆಗಿದ್ದು 2 ವರ್ಷ ಅಂತ ಹೇಳಿ ಇರ್ಬೋದು. ಅಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ, ಅವರೇನೋ ಧಾರಾಳ್ತನಕ್ಕೆ ಬಿಟ್ಕೊಟ್ಟಿಲ್ಲ. ಅವ್ರು 6 ತಿಂಗಳು ಇನ್ನೂ ಯಥೇಚ್ಛವಾಗಿ ಬಳಸ್ಕೊಂಡ್ರು. ದೇವರಾಜ್ ಅರಸು ಆಡಳಿತದ ದಿನಗಳನ್ನ ದಾಟಬೇಕು ಅನ್ನೋಂಥ ಧಾವಂತದಲ್ಲಿ ಅವ್ರು ಇದ್ರು. ದೇವರಾಜ್ ಅರಸು ಅವರ ಲೆಕ್ಕದಲ್ಲಿ ಮೇಡಮ್ ಅವ್ರು ಬಂದ್ಮೇಲೆ ಪರಮೇಶ್ವರ್ ಅವರು ಅವ್ರ ಪ್ರಭಾವ ಕಡಿಮೆ ಆಗೋಯ್ತು. ಅವ್ರು ಬಂದ್ಮೇಲೆ ಮಲ್ಲಿಕಾರ್ಜುನ ಪ್ರಭಾವ ಕಾಂಗ್ರೆಸ್ ಅಲ್ಲಿ ಕಡಿಮೆ ಆಗೋಯ್ತು. ಅವ್ರು ಬಂದ್ಮೇಲೆ ಯಾವ OBC ಲೀಡರ್ಗಳಿಗೆ ಬೆಳೆಯಕ್ ಬಿಟ್ರು ರಾಜ್ಯದಲ್ಲಿ ಕಾಂಗ್ರೆಸ್ ನಲ್ಲಿ. ನಿಮ್ಮಲ್ಲಿ ಮತ್ತೆ ನೋಡಿ, ಸಿದ್ದರಾಮಯ್ಯನವರು ಕೂಡ ಅವ್ರ ಸ್ವಾರ್ಥಕ್ಕೆ ಪಡೆದ್ರು ಹೊರತು ಕಾಂಗ್ರೆಸ್ಗೋಸ್ಕರ ಅವ್ರೇನ್ ಮಾಡಿಲ್ಲ. ಬೆಳೆದಂತ ಕಾಂಗ್ರೆಸ್ ಇಂದ ಲಾಭ ತಗೊಂಡ್ರು, JDS ಇಂದ ಬಂದು. ಒಂದ್ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಪಕ್ಷಕ್ಕೂ ಸಿದ್ದರಾಮಯ್ಯನವರಿಂದ ಲಾಭ ಆಗಿದೆ ಅನ್ನೋದನ್ನ ಯಾರು ಇವತ್ತು ಅಲ್ಲಗಳಿಯಂಗಿಲ್ಲ ಜಯದೇವ್ ಅವರೇ. ನೋ ಬಡಿ ಕ್ಯಾನ್ ಸೇ ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ ಲಾಭ ಆಗಂಗಿಲ್ಲ ಅಂತ ಯಾರು ಹೇಳಂಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಲಾಭ ಆಗಿದ್ಯೋ ದುಪ್ಪಟ್ಟು ಲಾಭ ಕಾಂಗ್ರೆಸ್ ಪಕ್ಷಕ್ಕೂ ಆಗಿದೆ. ಮೇಡಮ್, ಕಾಂಗ್ರೆಸ್ ಇಂದ ಈ ರಾಜ್ಯದಲ್ಲಿ 3 ವರ್ಷ 2018 13ರಿಂದ 18 ಅಲ್ಲ, ನಾನದೇ ಹೇಳ್ತೀನಿ, 13ರಿಂದ 18 ಸಿದ್ದರಾಮಯ್ಯನವರು ಏನ್ ಕೆಲಸ ಮಾಡಿದ್ರು, ಈ 3 ವರ್ಷಕ್ಕೂ ಅದಕ್ಕೂ ಬಹಳ ಅಜಗಜಾಂತರ. ಈ 3 ವರ್ಷದಲ್ಲಿ ಅವ್ರು ಹಿಡಿತಾನೆ ಇರಲಿಲ್ಲ. ನಾನು ಇಲ್ಲ ಅಂತ ಅದಕ್ಕೆ ಹೇಳ್ತಾನೆ, ಆದ್ರೆ ಲಾಭ ಆಗಿಲ್ಲ ಅಂತ ಹೇಳೋದಿದೆಯಲ್ಲ, ದಟ್ ಇಸ್ ರಾಂಗ್. ಸಮೀವುಲ್ಲಾ ಸರ್, ಒಂದು ಲಾಸ್ಟ್ ಕ್ವೆಶ್ಚನ್ ಕೇಳಿ ನಾನು ವೈಂಡ್ ಅಪ್ ಮಾಡ್ತೀನಿ. ಚುಟ್ಕಾಗಿ ಆನ್ಸರ್ ಕೊಡಿ ಪ್ಲೀಸ್. ವಿಪಕ್ಷದಲ್ಲಿ ಕೂರುವಂತ ಸಿದ್ದರಾಮಯ್ಯನವ್ರಿಗಿಂತ, ಪಕ್ಕದ ಸೀಟಲ್ಲಿ ಕೂರುವಂತ ಸಿದ್ದರಾಮಯ್ಯನವ್ರಿಗಿಂತ ಹಿಂದ್ಗಡೆ ಸೀಟಲ್ಲಿ ಕೂರೋ ಸಿದ್ದರಾಮಯ್ಯನವರು ತುಂಬಾ ಡೇಂಜರಸ್ ಅನ್ನೋ ಚರ್ಚೆ ನಡೀತಾ ಇದೆ, ಏನ್ ಹೇಳ್ತೀರಿ? ನಿಜ ಅದು ಅವರು ಹೈಕಮಾಂಡ್ ಮುಂದೆ ಹೇಳಿದ್ದು ಅಷ್ಟೇ. ಕ್ಯಾಬಿನೆಟ್ ನಾನು ಇನ್ವಾಲ್ವ್ ಆಗಲ್ಲ, ರಾಜ್ಯಸಭೆ ನನಗೆ ಬೇಕಾಗಿಲ್ಲ, ಅವ್ರು CM ಆಗ್ತಿದ್ದಾರೆ, ಅವರು ಎಲ್ಲ ಡಿಸಿಷನ್ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ದು ಅವರು. ರಾಹುಲ್ ಗಾಂಧಿ ಇರ್ಲಿಲ್ಲ, ನಿಮ್ಮ ಸಲಹೆ ನಿಮ್ಮ ಸೂಚನೆಗಳು ಬೇಕಾಗುತ್ತೆ ಅಂತ ಅವ್ರನ್ನ ಪ್ರತಿ ಹಂತದಲ್ಲೂ ಇನ್ವಾಲ್ವ್ ಮಾಡ್ಕೊಡ್ತಿದ್ದಾರೆ. ಯಾಕೆ ಅಂತಂದ್ರೆ ಹಿಂದ್ಗಡೆ ಸೀಟಲ್ಲಿ ಕೂತ್ ಸಿದ್ದರಾಮಯ್ಯ ಇನ್ನೂ ಡೇಂಜರು. ಆಲ್ ರೈಟ್ ಸರ್, ಸೈಲೆನ್ಸ್ ಇಸ್ ಮೋರ್ ಡೇಂಜರಸ್ ಅಂಡ್ ಪವರ್ಫುಲ್ ದಾನ್ ಎನಿಥಿಂಗ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸಮೀವುಲ್ಲಾ ಸರ್, ಥ್ಯಾಂಕ್ಸ್ ಅ ಲಾಟ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಜಯದೇವ್ ಜಿ. ಸಿರಾಜ್ ಅವರಿದ್ರು ಅವಾಗಲೇ, ಥ್ಯಾಂಕ್ ಯು ಸೋ ಮಚ್ ಸಿರಾಜ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಸಚಿವ ಸಂಪುಟ ರಚನೆಯ ಕಸರತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾರಾದ್ರೂ ಮಿನಿಸ್ಟರ್ ಆಗಿ ಏನಾದ್ರೂ ಮಾಡ್ರಪ್ಪ, ಆದ್ರೆ ಈ ಹಿಂದೆ ಕೊಟ್ಟಂತ ಕೆಟ್ಟ ಆಡಳಿತ ಕೊಡಬೇಡಿ. ಹೊಸ ಮುಖಗಳು ಬಂದ್ರು, ಇವತ್ತಿನ ಯಂಗ್ಸ್ಟರ್ಸ್ ಬಂದ್ರು, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಭ್ರಷ್ಟಾಚಾರವನ್ನ ಬಿಟ್ಬಿಡಿ ಅಂತ ನಾನು ಹೇಳಿದ್ರೆ 100% ನೀವು ಯಾರು ಬಿಡಲ್ಲ ಅಂತ ನನಗೂ ಗೊತ್ತಿದೆ. ಸೊ ನಾನು ಅದನ್ನ ಹೇಳಿ ಬಹಳ ದೊಡ್ಡೋಳಾಗ್ಬೇಕು ಅಂತ ಏನಿಲ್ಲ, ಆದ್ರೆ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಿ ಅಭಿವೃದ್ಧಿಯನ್ನ ಜಾಸ್ತಿ ಮಾಡಿ ಸ್ವಲ್ಪ ಜನರ ಕಡೆ ಗಮನ ಕೊಟ್ಟು ಇಷ್ಟು 136 ಸೀಟ್ಗಳನ್ನ ಮ್ಯಾಂಡೇಟ್ ಕೊಟ್ಟಿರುವಂತ ಕನ್ನಡಿಗರ ಮರ್ಯಾದೆಯನ್ನ ಕಾಪಾಡಿ ನೀವು ನಿಮ್ಮ ಗೌರವವನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.